ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಟೆಕ್ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತೀನಿ. ಟೆಕ್ ದುನಿಯಾದಲ್ಲಿ ಏನೇನು ನಡೀತಿದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕೆ ಅಂತ ಹೊರಟಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಹೊಸದನ್ನು ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾರೆ. ಜಾಸ್ತಿ ವಿಡಿಯೋನ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡಿ. ಮೊದಲನೇದಾಗಿ ಆಪಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡೋಣ. ಈಗಷ್ಟೇ ರಿಲೀಸ್ ಆಗಿದೆ 18.2 ವರ್ಷನ್. ಅದರಲ್ಲಿ ನಮಗೆ ಆಪಲ್ ಇಂಟೆಲಿಜೆನ್ಸ್ ರಿಲೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಏನು ನೋಡ್ಬೋದು ಅಂತ ಹೇಳಿದ್ರೆ, ನಮಗೆ ಆಪಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಬೇಕು ಅಂದರೆ ಯಾವುದೇ ರೀತಿಯಾಗಿ ಬೇರೆ ಮೊಬೈಲ್ಗಳು, ಇವಾಗ ಎಕ್ಸಾಂಪಲ್ ಸ್ಯಾಮ್ಸಂಗ್ ಮೊಬೈಲಲ್ಲಿ ಯಾವ ರೀತಿಯಾಗಿ ಫ್ರೀಯಾಗಿ ಸಿಗ್ತಿದೆಯೋ AI ಫ್ಯೂಚರು ಆ್ಯಪಲ್ನಲ್ಲಿ ನಮಗೆ ಸಿಗ್ತಾ ಇಲ್ಲ. ನಾವು ಇದಕ್ಕೆ 2,000 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಕೆಲವೊಂದು ಫ್ರೀ ಫ್ಯೂಚರ್ ನಮ್ಗೆ ಸಿಗುತ್ತೆ, ಕೆಲವೊಂದು ಪೇ ಮಾಡ್ತಾ ಯೂಸ್ ಮಾಡಬೇಕು. ಆಲ್ಮೋಸ್ಟ್ ಜಾಸ್ತಿ ನಾವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಅಂದರೆ ಜಾಸ್ತಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಸಬ್ಸ್ಕ್ರಿಪ್ಷನ್ನ ತಗೋಬೇಕು ಆ್ಯಪಲ್ ಇಂಟೆಲಿಜೆನ್ಸ್. ಆ್ಯಂಡ್ ಇದರಲ್ಲಿ ChatGPT ವರ್ಷನ್ ಏನಿದೆ ನಾವು ಯೂಸ್ ಮಾಡ್ಬೋದು. ಬಟ್ ಪ್ರೀಮಿಯಂ ವರ್ಷನ್ ನಾವೇನಾದ್ರು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಪೇ ಮಾಡಲೇಬೇಕು. ಇದರಲ್ಲಿ ಬರುವಂತಹ ಎಕ್ಸ್ಟ್ರಾರ್ಡಿನರಿ AI ಫ್ಯೂಚರ್ನ ನಾವು ಯೂಸ್ ಮಾಡಬೇಕು ಅಂದರೆ ಪೇ ಮಾಡಲೇಬೇಕು. ನನಗೇನು ಅಂಥ ಎಕ್ಸ್ಟ್ರಾರ್ಡಿನರಿ ಫ್ಯೂಚರು ಅಂದರೆ ಎಕ್ಸ್ಟ್ರಾರ್ಡಿನರಿ ಆ್ಯಪಲ್ ಇಂಟೆಲಿಜೆನ್ಸ್ ಏನು ಇದರಲ್ಲಿ ಇದೆ ಅಂತ ನನಗೆ ಅನ್ನಿಸ್ಲಿಲ್ಲ. ಸೊ ನೀವೇನಾದ್ರು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಫೈನಲಿ ನೀವು 2,000 ರೂಪಾಯಿ ಕೊಟ್ಟು ಯೂಸ್ ಮಾಡಬೇಕು. 2,000 ರೂಪಾಯಿ ಅಂತಲ್ಲ, ಜಾಸ್ತಿನೇ ಆಗ್ಬೋದು ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಟೆಕ್ ನ್ಯೂಸ್ ಬಗ್ಗೆ ಏನು ಅಂತ ನೋಡೋದಾದರೆ, ಆಲ್ರೆಡಿ ನಿಮಗೆ ರೂಮರ್ ಬಂದಿರುತ್ತೆ ಏನು ಅಂತ ಹೇಳಿದ್ರೆ iPhone 17 ಸಿಕ್ಕಾಬಟ್ಟೆ ಸ್ಲಿಮ್ ಆಗಿದೆ ಅಂತ. ಸೊ ಅದೇ ರೀತಿಯಾಗಿ ಇದನ್ನೆಲ್ಲ ನೋಡ್ಬಿಟ್ಟು ಸ್ಯಾಮ್ಸಂಗ್ ಅವ್ರು ತಾನೇ ಹೆಂಗೆ ಸುಮ್ಮನೆ ಇರ್ತಾರೆ. ಸೊ ನಾನು ಇವಾಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25ನ ಒಂದು ಸಣ್ಣ ಅಪ್ಡೇಟ್ ತಂದಿದ್ದೀನಿ. ಯಾಕಂತ ಹೇಳಿದ್ರೆ ಇದು ಬಂದ್ಬಿಟ್ಟು S25 ಬಂದ್ಬಿಟ್ಟು ಅಲ್ಟ್ರಾ ಸ್ಲಿಮ್ಮು ಆ್ಯಂಡ್ ಸ್ಮೂತ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇತ್ತೀಚೆಗೆ ಬರುವಂತಹ ಆ್ಯಂಡ್ ಫ್ಯೂಚರಲ್ಲಿ ಬರುವಂತಹ ಮೊಬೈಲ್ಗಳಲ್ಲೂ ಆದಷ್ಟು ಸ್ಲಿಮ್ ಆಗಿರುವಂತಹ ಮೊಬೈಲ್ಗಳ ಮೇಲೇ ಫೋಕಸ್ ಮಾಡಿ ತರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ TV ಬಗ್ಗೆ ಆಗಿರುತ್ತೆ. ನೀವು ಆಲ್ಮೋಸ್ಟ್ ಈಗ ಬರ್ತಾ ಇರೋ ಟಿವಿಗಳೆಲ್ಲ ಆಂಡ್ರಾಯ್ಡ್ TV ಆಗಿರ್ಬೋದು, ಇಲ್ಲ ಸ್ಮಾರ್ಟ್ TV ಆಗಿರ್ಬೋದು, ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಈಗ ಗೂಗಲ್ TVನಲ್ಲಿ ಏನಿದೆ ಅಂತ ಹೇಳಿದ್ರೆ 2 years ಅಪ್ಡೇಟ್ ಕೂಡ ನಮಗೆ ಸಿಗುವಂಥದ್ದು. ನೀವು ಅನ್ಕೋಬೋದು ಏನು ಗುರು ಇದರಲ್ಲಿ ಏನೂ ಇಲ್ಲ, ನಮ್ಗೆ ಜನರಲ್ ಆಗಿ ಬರೀ TV ಬಂದು ನೆಟ್ಫ್ಲಿಕ್ಸ್ ಬಂದು ಇಲ್ಲ ಕೆಲವೊಂದು ಆ್ಯಪ್ಸ್ಗಳು ರನ್ ಆದರೆ ಸಾಕು, ಈ ಅಪ್ಡೇಟ್ ಎಲ್ಲ ಯಾರು ಮಾಡ್ಕೊಂಡು ಕೂತ್ಕೋತಾರೆ ಅಂತ ನೀವು ಅನ್ಕೋಬೋದು. ಇಲ್ಲ, ಅಪ್ಡೇಟ್ ಬರೋದು ತುಂಬ ಒಳ್ಳೆಯದು. ಆ್ಯಂಡ್ ಈ ಗೂಗಲ್ TVನಲ್ಲಿ ನಮಗೆ ನೆಕ್ಸ್ಟ್ 2 years ಅಪ್ಡೇಟ್ ಕೂಡ ನಮ್ಗೆ ಸಿಗ್ತಾ ಇದೆ. ಆ್ಯಂಡ್ ವರ್ಷಕ್ಕೊಂದೊಂದು ಅಪ್ಡೇಟ್ ಅಂದರೆ ಒಂದು 2 ಅಪ್ಡೇಟ್ಸ್ ನಮ್ಗೆ ಸಿಗ್ಬೋದು. ಇನ್ನು ನೆಕ್ಸ್ಟ್ ಟೆಕ್ ನ್ಯೂಸ್ ನೋಡೋದಾದರೆ ಇಂಡಿಯನ್ ಏರ್ಲೈನ್ಸ್ ಬಗ್ಗೆ ಆಗಿರುತ್ತೆ. ಇವಾಗ ನಾವು ಜನರಲಿ ನಾವು ಫ್ಲೈಟ್ ಹತ್ಬೇಕಾದ್ರೆ ಮೊಬೈಲು ಏರೋಪ್ಲೇನ್ ಮೋಡ್ಗೆ ಹಾಕೋಬೇಕು, ಇಲ್ಲ ನೆಟ್ವರ್ಕ್ ಸಿಗದೆ ಹೋಗ್ಬೋದು, ಏನೂ ಆ್ಯಕ್ಸಸ್ ನಮಗೆ ಸಿಗಲ್ಲ, ಸ್ವಿಚ್ ಆಫ್ ಅದು ಮಾಡಿ ಇಟ್ಕೋಬೇಕು ಅಂತ ಏರ್ಪೋರ್ಟ್ ಇದರಲ್ಲೇ ಬೋರ್ಡ್ಗಳೆಲ್ಲ ಬರ್ತಾರೆ. ಈ ಏರ್ ಇಂಡಿಯಾ ಆಗಿರ್ಬೋದು, ಇಂಡಿಗೋ ಆಗಿರ್ಬೋದು, ಆ್ಯಂಡ್ ಕೆಲವೊಂದು ಇಂಟರ್ನ್ಯಾಷನಲ್ ಫ್ಲೈಟ್ಗಳಲ್ಲಿ ನಾವು ವೈಫೈ ಕೂಡ ನಮಗೆ ಸಿಗುವಂಥದ್ದು. ಅಂದರೆ ಯಾರಿಗಾದ್ರೂ ಆಫೀಸ್ ವರ್ಕ್ ಇದ್ದರೆ ನಾವು ಫ್ಲೈಟಲ್ಲಿ ಕೂಡ ನಾವು ಯೂಸ್ ಮಾಡ್ಕೊಬೋದು ವೈಫೈನ. ಆ್ಯಂಡ್ ಕೆಲಸ ಕೂಡ ಮಾಡ್ಬೋದು, ಏನು ಲ್ಯಾಪ್ಟಾಪಲ್ಲಿ ಇಲ್ಲ ಮೊಬೈಲಲ್ಲಿ ಚಾಟಿಂಗ್ ಗೀಟಿಂಗು, ಮತ್ತು ನೀವು ನನ್ನ ವಿಡಿಯೋ ಕೂಡ ನೀವು ಫ್ಲೈಟಲ್ಲಿ ನೋಡ್ಬೋದು. ಇಂಟರ್ನೆಟ್ ಒಟ್ಟಿನಲ್ಲಿ ಟೋಟಲ್ ಹೇಳ್ಬೇಕಂದ್ರೆ ಇಂಟರ್ನೆಟ್ ಆ್ಯಕ್ಸಸ್ನ ಆರಾಮಾಗಿ ನಾವು ಮಾಡ್ಬೋದು. ಆ್ಯಂಡ್ ಅದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ವೈಫೈ ತಗೊಳ್ಳೋದಕ್ಕೆ. ಇಲ್ಲಿ ಒಂದು 50 ರೂಪಾಯಿ ಇರೋ ಅಂದರೆ 50 ರೂಪಾಯಿ ಯೂಸ್ ಮಾಡೋ ಅಷ್ಟು, ಅದರಲ್ಲಿ 150, 200 ರೂಪಾಯಿ ಅಂದರೆ ಕಾಸ್ಟ್ಲಿ ಆಗಿರುತ್ತೆ. ಸೊ ಕೆಲವರು ಅನ್ಕೋತಿರ್ತಾರೆ ಆರಾಮಾಗಿ ಫ್ಲೈಟಲ್ಲಾದ್ರೂ ನೆಮ್ಮದಿಯಾಗಿ ಹೋಗ್ಬೋದಾಗಿತ್ತು, ಸೊ ಇವಾಗ ಆಫೀಸ್ ವರ್ಕ್ ಫ್ಲೈಟಲ್ಲೂ ಮಾಡಬೇಕಾ ಅಂತ ಅನ್ಕೋತಾ ಇರ್ತಾರೆ. ಫ್ರೆಂಡ್ಸ್, ನೆಕ್ಸ್ಟ್ ಟೆಕ್ ನ್ಯೂಸ್ ಬಗ್ಗೆ ಹೇಳೋದಾದರೆ, ಇದು ನಮ್ಮ ಇಂಡಿಯನ್ ನೆಟ್ವರ್ಕೇನೇ ಒಂದು ಶೇಕ್ ಆಗುವಂತಹ ವಿಚಾರ ಅಂತಲೇ ಹೇಳ್ಬೋದು. ನಿಮ್ಗೆ ಆಲ್ರೆಡಿ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಬಟ್ ಇಂಡಿಯಾಗೆ ಹೊಸ ನೆಟ್ವರ್ಕ್ ಕಂಪನಿ ಬರೋಕ್ಕೆ ಅಂತ ಹೊರಟಿದೆ. ಅದು ಯಾವುದು ಅಂತ ಹೇಳಿದ್ರೆ ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ನೆಟ್ವರ್ಕು ಬರುವಂಥ ಇದೆ. ಸೊ ಈ ಸ್ಟಾರ್ಲಿಂಕ್ ನೆಟ್ವರ್ಕ್ನ ಲಾಂಚ್ ಮಾಡೋಕ್ಕೆ ಪರ್ಮಿಷನ್ ಎಲ್ಲ ಕೇಳೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇದು ಆಲ್ರೆಡಿ ಕಾಂಬೋಡಿಯಾ, ಕೀನ್ಯಾ ಆ್ಯಂಡ್ ಸೌತ್ ಆಫ್ರಿಕಾ ಈ ಕಡೆ ಎಲ್ಲ ಲಾಂಚ್ ಮಾಡಿದ್ದಾರೆ, ಸಕ್ಸಸ್ಫುಲಿ ಲಾಂಚ್ ಮಾಡಿದ್ದಾರೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳೋದಾದರೆ, ಡೈರೆಕ್ಟ್ ಸ್ಯಾಟಲೈಟಿಂದ ನಮಗೆ ನೆಟ್ವರ್ಕ್ ಸಿಗುವಂಥದ್ದು. ಈ ಜಿಯೋ, ಏರ್ಟೆಲ್ಲು ಇವೆಲ್ಲ ನಮಗೆ ಟವರ್ ಮುಖಾಂತರ ನಮಗೆ ನೆಟ್ವರ್ಕ್ ಸಿಗುವಂಥದ್ದು. ಬಟ್ ಈ ಸ್ಟಾರ್ಲಿಂಕ್ ಅನ್ನೋದು ಡೈರೆಕ್ಟು ಸ್ಯಾಟಲೈಟ್ ಮುಖಾಂತರ ನಮಗೆ ನೆಟ್ವರ್ಕ್ ಸಿಗುತ್ತೆ. ಆ್ಯಂಡ್ ಅತಿ ಸ್ಪೀಡಾಗಿ ನಮಗೆ ನೆಟ್ವರ್ಕ್ ಕನೆಕ್ಷನ್ ನಮ್ಗೆ ಸಿಗುವಂಥದ್ದು. ಆ್ಯಂಡ್ ಇದೇನಾದರೂ ಲಾಂಚ್ ಆಯಿತು ಅಂತ ಹೇಳಿದ್ರೆ ನಮಗೆ ಜಿಯೋ, ಏರ್ಟೆಲ್ಲು ಇವೆಲ್ಲ ಡೌನ್ಫಾಲ್ ಆಗುವಂಥ ಸಾಧ್ಯತೆ ಸಿಕ್ಕಾಬಟ್ಟೆ ಇದೆ. ಆ್ಯಂಡ್ ಇವರೇನಾದರೂ ಸರ್ವೈವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ಪ್ರೈಸ್ ಕೂಡ ನಮಗೆ ಕಮ್ಮಿ ಮಾಡಿ ಕೊಡಬೇಕಾಗುತ್ತೆ, ಯಾವುದು ಏರ್ಟೆಲ್ಲು ಮತ್ತು ಜಿಯೋ. ಯಾಕಂದರೆ ಅಷ್ಟು ಪವರ್ಫುಲ್ ಆಗಿರುವಂತಹ, ಸ್ಪೀಡ್ ಇರುವಂತಹ ಸ್ಟಾರ್ಲಿಂಕು ನೆಟ್ವರ್ಕು ನಮಗೆ ಅತಿ ಶೀಘ್ರದಲ್ಲೇ
ಬರೋಕ್ಕೆ ರೆಡಿ ಆಗಿದೆ. ಇದಕ್ಕೇನು ನಮಗೆ ಟವರ್ಗೆ ಬರೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಕ್ಸೆಸ್ ನೆಟ್ ಇದು ಸ್ಯಾಟಲೈಟ್ ಮುಖಾಂತರನೇ ಬರುತ್ತೆ. ಸೊ ಹಾಗಾಗಿ ಟವರ್ ಇನ್ಸ್ಟಾಲ್ ಮಾಡುವಂಥ ಅವಶ್ಯಕತೆನೇ ಇರೋದಿಲ್ಲ. ಆ್ಯಂಡ್ ಈ ಸ್ಟಾರ್ಲಿಂಕ್ ನೆಟ್ವರ್ಕ್ಗೆ ಲೈಸೆನ್ಸ್ ಕೂಡ ಆದಷ್ಟು ಬೇಗ ಸಿಗೋ ಸಾಧ್ಯತೆ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಟಾಪ್ ಟೆಕ್ ನ್ಯೂಸ್ ಆಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಬಾಯ್.